ಮಮ್ಮಿ ಏನ್ ಮಮ್ಮಿ ಸೀರೆ ಎಲ್ಲ ಮಡ್ಚ್ತಾ ಇದ್ಯಾ? ಸೀರೆ ಮರ್ಚ್ತಾ ಇಲ್ಲ ಅಂಕಿತಾ, ಇದೆಲ್ಲ ಅಜ್ಜಿದಲ್ವಾ, ಮುತ್ತಜ್ಜಿದು. ಇದೆಲ್ಲ ಇಟ್ಟಿರೋ ಜಾಗದಲ್ಲಿನೇ ಎಲ್ಲ ನೋಡಿ, ಇಲ್ಲೆಲ್ಲ ಅರ್ಧೋಗಿರೋ ತರ ಆಗ್ಬಿಟ್ಟಿದೆ. ಅದಕ್ಕೆ ಮಲ್ಲೇಶ್ವರಂ ಅಲ್ಲಿ ಅಂಗಡಿ ಇದೆ ಅಲ್ವಾ, ಸೊ ಅಲ್ಲಿ ತಗೊಂಡೋಗಿ ಇದನ್ನೆಲ್ಲ ಕೊಟ್ರೆ ಒಂದ್ ಸ್ವಲ್ಪ ದುಡ್ಡಾದ್ರೂ ಕೊಡ್ತಾರೆ. ಅದಕ್ಕೆ ಯಾಕೆ ಇಟ್ಟಿರೋ ಜಾಗದಲ್ಲಿ ಸೀರೆಗಳು ಹಾಳಾಗ್ಬೇಕು ಅಂತ ನೋಡು, ಹ್ಯಾಂಗರ್ ಹಾಕಿರೋದಕ್ಕೆ ಇಲ್ಲೆಲ್ಲ ಒಂಥರ ಅರ್ಧೋದಂಗ ಆಗಿದೆ. ಹೆಂಗು ಅರ್ಧೋಗಿರೋ ಸೀರೆನೂ ತಗೋತಾರೆ ಅಲ್ವಾ, ಸೊ ಈ ಸೀರೆಗಳೆಲ್ಲ ಕೊಟ್ರೆ ದುಡ್ಡು ಕೊಡ್ತಾರೆ. ಏನಾದ್ರು ಇಷ್ಟ ಇತ್ತು ಅಂದ್ರೆ ಹೊಸ ಸೀರೆ ತಗೊಳ್ಳೋಣ, ಇಲ್ಲಾಂದ್ರೆ ಈಗ ಹೆಂಗು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೀವಲ್ವಾ, ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಇದನ್ನ ತಗೊಂಡೋಗಿ ಕೊಟ್ಬಿಟ್ಟು ಬರೋಣ. ಅದಕ್ಕೇನೆ ಎಲ್ಲ ಎತ್ಕೊಂಡಿದೀನಿ. ಒಂಚೂರು ಬ್ಯಾಗ್ ತಗೊಂಬಂದ್ ಕೊಡು, ಹೋಗ್ಬಿಟ್ಟು ಬರ್ತೀನಿ ಮಲ್ಲೇಶ್ವರಂಗೆ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಇವತ್ತೆಲ್ಲಪ್ಪ ಬಂದಿದ್ದೀನಿ ಅಂದರೆ ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರೋ ಶ್ರೀ ಕಾಮಾಕ್ಷಿ ರೇಷ್ಮೆ ಸ್ಯಾರಿ ಸೆಂಟರ್ಗೆ ಬಂದಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ತುಂಬ ಹಳೆ ಸ್ಯಾರಿಗಳಿತ್ತು. ಎಷ್ಟು ದಿವಸದಿಂದ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಲಂಗ ದಾವಣಿ ಹೊಲ್ಸೋಣ ಅಂತೇಳಿ. ಅವಳು ಬೇಡ ಅಂತ ಹೇಳ್ತಾ ಇದ್ಲು. ಸರಿ ಎಷ್ಟು ದಿವಸ ಅಂತ ಮನೇಲಿ ಇಡೋದು ಅಂತೇಳಿ ಇಲ್ಲಿ ತೊಗೊಂಡು ಬಂದಿದ್ದೀನಿ. ಕೈ ತುಂಬ ದುಡ್ಡು ಕೊಡ್ತಾರೆ ಅಂತ ನಾನು ಸುಮಾರು ವಿಡಿಯೋದಲ್ಲಿ ನೋಡಿದ್ದೀನಿ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡೋಣ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ಸರ್ ಆರಾಮ್ ಸರ್. ಕೆಲವೊಂದು ಹಳೆ ಸೀರೆಗಳಿತ್ತು, ನಮ್ಮ ಮನೇಲಿ ಬೇಡ ಅಂತ ಹೇಳಿ ಇಟ್ಟಿದ್ರು. madam. ಸೊ ತಗೊಂಡ್ ಬಂದಿದ್ದೀನಿ. ನೋಡಿ ಏನ್ ಪ್ರೈಸ್ ಕೊಡ್ತೀರಾ ಅಂತ ಹೇಳಿ ನೋಡಿದೀನಿ ಮೇಡಮ್, ಪ್ಯೂರಿಟಿ ಚೆಕ್ ಮಾಡೋಣ ಮೇಡಮ್. ಮಾಡಿ ಸರ್. ನಮ್ಮ ಮನೆಯಲ್ಲಿ ಪಾತ್ರೆಗೆ ಹಾಕ್ಬಿಡ್ತೀನಿ ಅಂದ್ರು, ಬೇಡ ನೋಡೋಣ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ. ನೋಡಿ ಮೇಡಮ್, ಈ ತರ ಬಿಳಿ ಕಲರ್ ಬಂದ್ರೆ ಇದಕ್ಕೆ ಭಾರಿ ದುಡ್ಡು ಬರುತ್ತೆ ಮೇಡಮ್. ಓಕೆ ಸರ್. ಈ ತರ ಕೆಂಪು ಕಲರ್ ಬಂದ್ರೆ ಬೇರೆ ಕಡೆ ತಗೊಳ್ಳಲ್ಲ ಮೇಡಮ್, ನಾವು ಕೆಜಿ ಲೆಕ್ಕ ತಗೊಳ್ತೀವಿ ಮೇಡಮ್. ಓಕೆ ಸರ್. ಈ ಸೀರೆಗೆ 15,000 ಬರುತ್ತೆ ಮೇಡಮ್. ಓ ಈ ಸೀರೆಗೆ 10,000 ಬರುತ್ತೆ ಮೇಡಮ್. ಈ ಸೀರೆಗೆ 30,000 ಬರುತ್ತೆ ಮೇಡಮ್. ವಾವ್, 30,000 ಬರುತ್ತೆ ಸರ್. ತಗೊಂಡಾಗೆ ಅಷ್ಟಿರ್ಲಿಲ್ಲ. ಜರಿ ಇದೆಲ್ಲ ಮೇಡಮ್, ಅದರಿಂದ ಮೇಡಮ್. ಓಕೆ. ಈ ಸೀರೆ ಪೂರ್ತಿ ಜರಿಯಿಂದ ಇದಕ್ಕೆ 60,000 ಬರುತ್ತೆ ಮೇಡಮ್. ವಾವ್, 60,000. ಹೌದು ಮೇಡಮ್. ಓಕೆ ಸರ್, ಆಯ್ತು. ಸುಮ್ನೆ ಅನ್ಯಾಯ ಮನೇಲಿ ಇಟ್ಟು ಆಗ್ಲೇ ಸುಮಾರು 1 ವರ್ಷದಿಂದ ಎತ್ತಿಟ್ಬಿಟ್ಟು ಏನಪ್ಪಾ ಮಾಡೋದು, ನನ್ ಮಗಳಿಗೆ ಲಂಗ ದಾವಣಿ ಹೊಲ್ಸೋಣ, ಲಂಗ ಬ್ಲೌಸ್ ಹೊಲ್ಸೋಣ ಅನ್ಕೋತಿದ್ದೆ. ಅವಳು ಹಾಕೋತಾ ಇರಲಿಲ್ಲ, ಹೋಗ್ಲಿ ಬಿಟ್ಟು ಮನೇಲಿ ಇಟ್ಟಿದ್ರು ವೇಸ್ಟ್ ಆಗ್ತಾ ಇತ್ತು. ಇಲ್ಲಿ ತಗೊಂಬಂದಿದ್ದಕ್ಕೆ ಕೈ ತುಂಬಾ ದುಡ್ಡು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಸರ್ ಈಗ ಟೋಟಲ್ ಎಷ್ಟು ಕೊಡ್ತೀರಾ ಇದಕ್ಕೆ? ಟೋಟಲ್ 1,15,000 ಬರುತ್ತೆ ಮೇಡಮ್. ವಾವ್, 1,15,000 ಸರ್. ಮನೇಲಿ ನೋಡಿ ಮೇಡಮ್, 1,15,000. 1,15,000 ಸರ್. ತೊಳಿ ಮೇಡಮ್, ತೂಕಕ್ಕೆ 300. ಯಾವ್ದ್ರಲ್ಲಿ ಬಂದಿದ್ದೀರಾ ಮೇಡಮ್? ಸರ್ ಬಸ್ಸಲ್ಲಿ ಬಂದಿದ್ದೀನಿ ಸರ್. ತೊಳಿ ಮೇಡಮ್, ಕ್ಯಾಬಲ್ಲಿ ಹೋಗಿ ಮೇಡಮ್, 1,000 ರೂಪಾಯಿ ಕೊಡ್ತೀವಿ. ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಈಗ ನಾವ್ ಎಲ್ಲೆಲ್ಲೋ ಹೋಗ್ಬಿಟ್ಟು ಪಾತ್ರೆಗೆ ಹಾಕ್ತಿವಿ, ಸುಮ್ನೆ ಅದಕ್ಕೆ ನೀವು ಲಾಸ್ ಮಾಡ್ಕೋತೀರಾ. ಸೊ ಶ್ರೀ ಕಾಮಾಕ್ಷಿ ರೇಷ್ಮೆ ಸಾರಿಗೆ ಸೆಂಟರ್ಗೆ ನೀವು ಬಂದ್ರೆ ಒಳ್ಳೆ ಪ್ರೈಸ್ ಕೊಡ್ತಾರೆ. ಈಗ ತುಂಬಾ ಕಡೆ ಓಪನ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಎಲ್ಲೆಲ್ಲೋ ಹೋಗಿ ಯಾಕೆ ಮೋಸ ಹೋಗ್ತೀರಾ? ಈಗ ಯಾವಾಗ್ಲೂ ಈಗ ನಾನಿರೋ ಏರಿಯಾದಲ್ಲೂ ಇತ್ತು, ಸೊ ನನ್ಗೆ ಯಾಕೋ ಬೇಡ ಅನ್ನಿಸ್ತು, ಇಲ್ಲಿ ತಗೊಂಡ್ ಬಂದೆ. ಕೈ ತುಂಬಾ ದುಡ್ಡು ಕೊಟ್ಟಿದ್ದಾರೆ. ಯಾರೆಲ್ಲ ನಿಮ್ ಮನೆಯಲ್ಲಿ ಹಳೆ ರೇಷ್ಮೆ ಸೀರೆಗಳಿದೆ, ಎಲ್ಲೆಲ್ಲೋ ಹಾಕಿ ವೇಸ್ಟ್ ಮಾಡ್ಕೋಬೇಡಿ. ಒಂದ್ಸಲಿ ಬಂದು ಇಲ್ಲಿ ವಿಸಿಟ್ ಮಾಡಿ. ಸರ್ ಇಲ್ಲಿಗೆ ಬರ್ಬೇಕು ಅಂದ್ರೆ ಲ್ಯಾಂಡ್ ಮಾರ್ಕ್ ಏನ್ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ಮಲ್ಲೇಶ್ವರಂ 7th ಕ್ರಾಸ್ ಎಸ್ ಬ್ಯಾಂಕ್ ಎದುರುಗಡೆ GK ಆಪ್ಟಿಕಲ್ ಬಿಲ್ಡಿಂಗ್ ಎಲ್ಲ ಇರೋದು. ಬೇರೆ ಕಡೆ ಹೋಗ್ಬಿಟ್ಟು ಕಮ್ಮಿ ದುಡ್ಡು ಮಾತ್ರ ತಗೋಬೇಡಿ. ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಡೋದು